ಇವರು ನನ್ನ ದೊಡ್ಡ ನಾದ್ನಿ. ಶಾಸ್ತ್ರಕ್ಕೆ 9 ತಟ್ಟೆ ಆಗೋ ಥರ ಇಟ್ಟಿದ್ದಾರೆ. ಇವ್ರು ನನ್ನ ಬುಜ್ಜಿ ಮಗ. ಮೇಕಪ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿಂಪಲ್ ಆಗಿ ಶ್ರೀಮಂತ ಮಾಡ್ತಿದ್ದಾರೆ. ಸೊ ಫಸ್ಟ್ ಒನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಸೊ ಈಗ ಸೆಕೆಂಡ್ ಒನ್ ಅಲ್ಲ, ಸೊ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡ್ತಿದ್ದಾರೆ. ಬನ್ನಿ ನೋಡೋಣ. ಆ್ಯಕ್ಚುಲಿ ಹೇಳಬೇಕಾದ್ರೆ ಈ ಸಲ ಅಷ್ಟು ಇಂಟ್ರೆಸ್ಟ್ ಏನಿರಲಿಲ್ಲ ನನಗೆ, ಬೇಡ ಅಂತ ಹೇಳ್ತಿದ್ದೆ ಶ್ರೀಮಂತ ಮಾಡಿಸ್ಕೊಳ್ಳೋದು. ಬಟ್ ಅಮ್ಮ ಬೇಡ, ಇಲ್ಲ ಮಾಡಿಸ್ಕೊಳ್ಳೇಬೇಕು, ಫಸ್ಟ್ ಒನ್ಗೆ ಮಾಡಿಸ್ಕೊಂಡಿದ್ಯಾ, ಈಗ ಅಟ್ಲೀಸ್ಟ್ ಸಿಂಪಲಾಗಿ ಆದರೂ ಮಾಡ್ಕೋ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮಾಡ್ತಿದ್ದಾರೆ. ಇದು ನಮ್ಮ ಮನೆ. ಮಾರ್ನಿಂಗೆ ನಾನು ಈಗ ಅಮ್ಮ ಮನೇಲಿದ್ದೆ. ಸೊ ಮಾರ್ನಿಂಗಲ್ಲಿ ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಲ್ರೆಡಿ ಮಾಡಿಟ್ಟಿದ್ರು. ಸೊ ಇದು ನಮ್ಮ ದೇವ್ರ ಮನೆ. ಇವರು ನನ್ನ 2ನೇ ನಾದ್ನಿ. ಶಾಸ್ತ್ರಕ್ಕೆ ಅರ್ಶಿನ ಕುಂಕುಮ ಇಡಬೇಕು ಅಂತ ಬರೀ ನಾವು ಒಂದು 9 ಜನನ ಕರೆದಿದ್ವಿ. ಅಕ್ಕಪಕ್ಕ ಮನೆಯವ್ರನ್ನ, ನನ್ನ ನಾದ್ನಿಯವ್ರನ್ನ ಅಷ್ಟೇ ಕರೆದಿದ್ದು, ಬೇರೆ ಯಾರನ್ನೂ ಕರೆದಿಲ್ಲ. ಇವರು ಗೊತ್ತಲ್ವಾ, ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ, ನನ್ನ ಸಿಸ್ಟರ್ ಇಲ್ಲ ಅಂತ. ಇವರು ನನ್ನ ದೊಡ್ಡ ನಾದ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ. ಸೊ ಶ್ರೀಮಂತ ಎಲ್ಲ ಮುಗ್ದಿದೆ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ತುಷ್ಟಿ ಬಂದಿದ್ದಾಳೆ ಮನೆಗೆ. ಮೇಕಪ್ ಮಾಡಿ ಅಂತ ಅಂದ್ಲು. ಸೊ ಇವಾಗ ಸಿಂಪಲ್ ಮೇಕಪ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಭವಾನಿ ಮೇಕಪ್ ಮಾಡ್ತಿದ್ದಾಳೆ ಈಗ. ಹಾಯ್ ಭವಾನಿ. ಹಲೋ, ಹಾಯ್. ಏನ್ ಹಾಕಿರೋದು ಇವಾಗ? ಮಾಯಿಶ್ಚರೈಸರ್ ಹಾಕಿ ಇವಾಗ ಫೌಂಡೇಶನ್ ಹಾಕಿದ್ವಿ. ಇದು ಈ ಫೌಂಡೇಶನ್ ಸ್ಕಿನ್ ಮ್ಯಾಚ್ ಆಗುತ್ತೋ ಇವಾಗ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಸೊ ಆಲ್ರೆಡಿ ಇದಕ್ಕೆ ಮಾಯಿಶ್ಚರೈಸರ್ ಹಾಕಿದ್ದೀರಾ, ನೆಕ್ಸ್ಟ್ ಫೌಂಡೇಶನ್ ಅಲ್ವಾ? ಫೌಂಡೇಶನ್ ಹಾಕಿ ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಹಾಕಿ. ಸೊ ಫುಲ್ ಕಂಪ್ಲೀಟ್ ಮೇಕಪ್ ಅಲ್ಲ, ಸಿಂಪಲ್. ಇವಾಗ ನಾವು ಫಂಕ್ಷನ್ಸ್ ಅಟೆಂಡ್ ಮಾಡ್ಕೊಂತೀವಲ್ಲ. ಸೊ ಇಲ್ಲಿ ನೋಡಿ ಗೈಸ್, ನನ್ನ ಮಗ ಏನ್ ಮಾಡ್ತಿದ್ದಾನೆ, ಅದಕ್ಕೆ ಸೈಲೆಂಟ್ ಆಗಿದ್ದಾನೆ. ಫ್ರೆಂಡ್ಸ್, ಇದು ನಮ್ಮ ಬಾಲ್ಕನಿ. ಒಂದೇ ಒಂದು ಪಾಟ್ ಇಟ್ಟಿದ್ದೀವಿ. ಮಳೆ ಬರ್ತಾನೆ ಇದೆ ನೋಡಿ. ಫೌಂಡೇಶನ್ ಆಯ್ತು, ಇವಾಗ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಿದ್ದೀನಿ. ಭವಾನಿ, ಬೇರೆ ಯಾರಿಗಾದ್ರೂ ಫಸ್ಟ್ ಮೇಕಪ್ ಮಾಡಿದ್ಯಾ? ಇಲ್ಲ, ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ನಾನೇ ಮೇಕಪ್ ಮಾಡ್ಕೊಳಲ್ಲ. ಜಸ್ಟ್ ಎಲ್ಲರೂ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಮಾತ್ರ. ಇವತ್ತು ಸುಮ್ಮನೆ ಟ್ರೈ ಮಾಡೋಣ, ಫೌಂಡೇಶನ್ ವೇಸ್ಟ್ ಆಗ್ತಿದಿಲ್ಲ ಅಂತ ಮೇಕಪ್ ಮಾಡಿ. ತುಷ್ಟಿ ನಿನ್ ಮೇಲೆ ಪ್ರಯೋಗ ಮಾಡ್ತಿರೋದು ವೇಸ್ಟ್ ಆಗ್ತಿದೆ ಅಂತ. ಸೀರೆನ ಉಡ್ಸಿ ಅದು ಮದ್ವೆ ಅಂತಾರ ಮಾಡೋಣ ಅಂತ. ನೆಕ್ಸ್ಟ್ ಇನ್ನೇನಿದೆ? ತುಷ್ಟ, ಯಾಕೆ ಮೇಕಪ್ ಯಾಕೆ ಮಾಡ್ಕೋಬೇಕು ಅನ್ಸ್ತಿ ಇವಾಗ? ಭವನತ್ತೆ ಮಾಡ್ತೀನಿ ಅಂತ, ಅದಕ್ಕೆ ನಾನು ಅಂತ ಹೇಳಿದೆ ಅಷ್ಟೇ. ಓಕೆ, ಹೇಗೆ ಅನಿಸ್ತಿದೆ ಇವಾಗ? ಸೊ ಮೇಕಪ್ ಆದ್ಮೇಲೆ ಕೇಳ್ತೀನಿ ಏನ್ ಅನಿಸ್ತಿದೆ, ಹೇಗೆ ಅನಿಸ್ತಿದೆ ಅಂತ. ಪ್ಲಸ್ ಚಿಕ್ ತಿಂತಾಗ್ತಿದೆ. ಸೊ ಇದರಿಂದ ತುಷ್ಟಿ ಫುಲ್ ಗುಂಡಕ್ಕೆ ಚಬ್ಬಿ ಚಬ್ಬಿಯಾಗಿ ಕಾಣ್ತಾಳೆ. ಈಗ ತುಷ್ಟಿಗೆ ಇಷ್ಟ ಅನ್ಸುತ್ತಲ್ವಾ? ಈ ತುಷ್ಟಿಗೆ ಇಷ್ಟ. ಲಾಸ್ಟ್ ಟೈಮ್ ನಾವು ಸುಂಟುಗಡ್ಡೆಗೆ ಹೋಗಿದ್ವಲ್ಲ ಜಾತ್ರೆ ಟೈಮಲ್ಲಿ, ಅವಾಗ ಇವಳು ಇಂಚಾರ ಫುಲ್ ಇಷ್ಟಪಟ್ಟು ಹಾಕೊಂತಿದ್ರು. ಹೌದಾ ತುಷ್ಟ? ಐಲೈನರ್ ಹಾಕಿ ಡ್ರೈ ಆಗಿ ಬಿಟ್ಟಿದ್ದೀನಿ. ಇವಾಗ ಲಿಪ್ ಬಾಮ್ ಹಾಕ್ತಿದ್ದೀನಿ. ಸೊ ಯಾವಾಗಲೂ ಅಷ್ಟೇ ಲಿಪ್ಸ್ಟಿಕ್ ಹಾಕಕ್ಕೆ ಮುಂಚೆ ಲಿಪ್ ಬಾಮ್ ಹಾಕಿ ಒಂದು 2 ಮಿನಿಟ್ಸ್ ಹಾಕಿ ಅದು ವೈಪ್ ಆಫ್ ಮಾಡಿಬಿಟ್ಟು ಲಿಪ್ಸ್ಟಿಕ್ ಹಾಕಿದ್ರೆ ಲಿಪ್ಸ್ ತುಂಬ ಸಾಫ್ಟ್ ಆಗಿರುತ್ತೆ. ಜಸ್ಟ್ ಏನು ಸ್ವಲ್ಪ ಹೊತ್ತು ಮೇಕಪ್ ಮುಗ್ದೋಗುತ್ತೆ. ಫೈನಲಿ ಮೇಕಪ್ ಮುಗ್ದಿದೆ. ಇನ್ನೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ಮೇಕಪ್? ತುಂಬ ಇಷ್ಟ ಆಯ್ತು. ಎಷ್ಟು ಸ್ವಲ್ಪ ಐತೆ ಸೈಡ್ ಮೇಕಪ್ ಗೊತ್ತಾಗಲಿ ಫೇಸ್ ಕ್ಲೀನಾಗಿ. ಇವಾಗ ತೋರಿಸಿ ನನ್ನ ಫೇಸ್ ನೋಡಿ ಗಾಯ್ಸ್, ಇಷ್ಟ ಆಗಿದೆಯಾ ಮೇಕಪ್?